ಆರಿಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಾಗದೇನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣದಂತೆ ವನಭೋಜನ ಮಹೋತ್ಸವ ಕಾರ್ಯಕ್ರಮ ಹಾಗೂ ರಥೋತ್ಸವಕ್ಕೆ ಪೂಜಾ ಕಾರ್ಯಕ್ರಮ ಮಾಡಿ ಊರಿನೆಲ್ಲ ಭಕ್ತಾದಿಗಳು ಒಮ್ಮತದಿಂದ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ದಿಲ್ ವೆಂಕಟರೆಡ್ಡಿ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ಹಳೆ ಪದ್ಧತಿಯಂತೆ ಮನೋಭೋಜನ ಮಹೋತ್ಸವ ಕಾರ್ಯಕ್ರಮ ಮುಗಿದ ನಂತರ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ತೇವೆ. ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಗೀತಾ ಸೀತಾರಾಮ್ ರೆಡ್ಡಿ ಅವರು ಮಾತನಾಡಿ, ನಾಗದೇನಹಳ್ಳಿ ಗ್ರಾಮದಲ್ಲಿ ಒಂದು ಇತಿಹಾಸ ಇದೆ. ಸುಮಾರು 800 ವರ್ಷಗಳ ಪುರಾತನ ಕಾಲದಿಂದ ಮೇ ತಿಂಗಳಲ್ಲಿ ರಥೋತ್ಸವ ಕಾರ್ಯಕ್ರಮ 23ರಿಂದ 31ರವರೆಗೆ ಪೂಜೆ ಕಾರ್ಯಕ್ರಮಗಳು, ಮನೋಭೋಜನ ಮಹೋತ್ಸವ ಕಾರ್ಯಕ್ರಮ ಮುಗಿದ ಮೇಲೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಿವೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಮಿತಿಯ ಕಾರ್ಯದರ್ಶಿ ಎಸ್ ನಾರಾಯಣ ಸ್ವಾಮಿ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಅನಾದಿ ಕಾಲದಿಂದ ಹಿರಿಯರ ಮಾರ್ಗದರ್ಶನದಂತೆ ಮನೋಭೋಜನ ಕಾರ್ಯಕ್ರಮ ಭಕ್ತಾದಿಗಳು ಉತ್ಸಾಹದಿಂದ ನೆರವೇರಿಸ್ತಾ ತದನಂತರ ರಥೋತ್ಸವ ಕಾರ್ಯಕ್ರಮಗಳಿಗೆ ಹಮ್ಮಿಕೊಳ್ತೇವೆ. ಈ ಸಂದರ್ಭದಲ್ಲಿ ಊರಿನೆಲ್ಲ ಮುಖಂಡರು, ಭಕ್ತಾದಿಗಳು, ಗ್ರಾಮದೆಲ್ಲ ಯುವಕರು, ಗೌರವಾನ್ವಿತ ವಿಶೇಷ ಸರ್ಕಾರಿ ಅಭಿಯೋಜಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಮಂಜುನಾಥ್ ಎನ್ ಬೈರಾರೆಡ್ಡಿ, ವಕೀಲರು ಹಾಗೂ ದಿಲ್ ವೆಂಕಟರೆಡ್ಡಿ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಶ್ರೀಮತಿ ಗೀತಾ ಸೀತಾರಾಮ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸಮಿತಿಯ ಕಾರ್ಯದರ್ಶಿ ಎಸ್ ನಾರಾಯಣ ಸ್ವಾಮಿ ಅವರು, ದೇವರೆಡ್ಡಿ, ವೆಂಕಟರೆಡ್ಡಿ, ಅರ್ಚಕರು, ಗ್ರಾಮದ ಎಲ್ಲ ಭಕ್ತಾದಿಗಳು ಉತ್ಸಾಹದಿಂದ ಕಾರ್ಯಕ್ರಮ ನೆರವೇರಿಸಿದರು. ಇವತ್ತು ವನ ಮಹೋತ್ಸವವನ್ನು ಆಚರಿಸಿದ್ದೇವೆ. ನಾಳೆ ಮಂಗಳವಾರ ನಿರ್ಬೀದಿ ದೀಪಗಳು ಆಚರಿಸ್ಕೊಂಡು ಬರ್ತೇವೆ. ಮತ್ತು ನಮ್ಮ ಜಾತ್ರೆಯ ವಿಶೇಷ ಕಾರ್ಯಕ್ರಮಗಳು 23ರಿಂದ ಸ್ಟಾರ್ಟ್ ಆಗಿ 31ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. 27ನೇ ತಾರೀಕು ವಿಶೇಷವಾಗಿ ಬ್ರಹ್ಮೋತ್ಸವ ನಡೆಯುತ್ತೆ. ಅಷ್ಟು ಹೇಳಿ ನಾವು ಹೋಗ್ತಾ ಇದ್ದೀವಿ. ಈ ವನೋತ್ಸವ ಮಾಡ್ತಿರಲ್ಲ, ಭಕ್ತಾದಿಗಳು ಯಾವ ರೀತಿ ಕಲ್ಪನೆ ದೇವರಲ್ಲಿ ಒಂದು ಸೃಷ್ಟಿ ಬರುತ್ತೆ? ಮೊದಲಿನಿಂದ ಆ ಕಾಲದಿಂದ ಕೂಡ ಈ ಕಾರ್ಯಕ್ರಮ ಶುರು ಮಾಡಬೇಕು ಅಂದರೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ, ಈ ವನಮಹೋತ್ಸವ ಮಾಡಬೇಕು ಅಂತ ಮೊದಲಿನ ಆಚಾರ ಒಂದು ಈ ಆಚಾರ ಸ್ಟಾರ್ಟ್ ಮೊದಲು ಇವತ್ತು ಇದು ಮಾಡೇ ಮತ್ತೆ ಕಾರ್ಯಕ್ರಮ ಶುರು ಮಾಡೋದು. ಸರ್ ಮಾತಾಡಿ ಸರ್. ನಾಗದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಕಾಲದಿಂದಲೂ ನಮ್ಮ ದೊಡ್ಡವರ ಕಾಲದಿಂದಲೂ ಶ್ರೀ ವೇಣುಗೋಪಾಲ ಸ್ವಾಮಿ ಸತ್ಯಭಾಮ ರುಕ್ಮಿಣಿ ಸತ್ಯಭಾಮ ಸಮೇತ ಬ್ರಹ್ಮರಥೋತ್ಸವವನ್ನು ಈ ಮೇ ತಿಂಗಳು ಆ ಸಮಯದಲ್ಲಿ ಒಂದು 4-5 ದಿನದ ಹೆಚ್ಚು ಕಮ್ಮಿ ವರ್ಷನೂ ಬರ್ತಾ ಇರುತ್ತೆ. ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಈಗಾಗಲೂ ಕೂಡ ನಮ್ಮ ಹಿರಿಯರು ಹೆಂಗೆ ಮಾಡ್ತಾಯಿದ್ರು ಆ ಪ್ರಕಾರವಾಗಿ ನಾವು ಅದೇ ಪ್ರಕಾರವಾಗಿ ಮಾಡಿಕೊಂಡು ಬಂದು ಇವತ್ತು ವನ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದೀವಿ. ಇವತ್ತಿಂದ 9 ದಿನಗಳ ಕಾಲ ನಮ್ಮ ಬ್ರಹ್ಮರಥೋತ್ಸವ ಅಂಗವಾಗಿ ನಾವು ಕೆಲಸ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ನಮ್ಮ ಊರಿನ ಹಿರಿಯರು, ಗ್ರಾಮಸ್ಥರು, ಮಕ್ಕಳು, ಮರಿ, ಹೆಂಗಸರು ಎಲ್ಲರೂ ಸೇರಿ ನಮ್ಮ ವೇಣುಗೋಪಾಲ ಸ್ವಾಮಿ ಕೃಪಾ ಪ್ರಕಾಶವನ್ನು ನೆರವೇರಿಸಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇವೆ.
ಊರ ಗಂಟಿದ್ದೀನಿ